ನಾವ್ ಯಾವ್ದಾದ್ರೂ ಊರಿಗ್ ಹೋಗ್ಬಿಟ್ರೆ, ಒಂದ್ ಸ್ವಲ್ಪ ದಿನ ಅಲ್ಲೇ ಇದ್ವಿ ಅಂದ್ರೆ ಅಲ್ಲೇ ಇರ್ಬೇಕು ಅಂತ ಅನ್ಸ್ತದೆ. ಅದೇ ತರ ನಮ್ ಏದುಗೂ ನಂಗೆ ಇಬ್ರಿಗೂ ಅನ್ಸ್ತಿದೆ. ಯಾಕಂದ್ರೆ ನಾವು ಮೈಸೂರಿಗ್ ಬಂದು ಆಲ್ಮೋಸ್ಟ್ 5 ಡೇಸ್ ಆಯ್ತು. ಸೊ ನಾಳೆ ಊರಿಗ್ ಹೋಗ್ಬೇಕು ಅನ್ನೋ ಬೇಜಾರಾಗ್ತಿದೆ. ಅಂಡ್ ಊರಿಗ್ ಹೋಗಕ್ ಮುಂಚೆ ನಾವು ಚಾಮುಂಡೇಶ್ವರಿ ದರ್ಶನ ಮಾಡೋಣ ಅಂತ ಅನ್ಕೊಂಡಿದ್ವಿ. ಸೊ ಹಾಗಾಗಿ ಇವತ್ ಸಂಜೆ ನಾವು ಚಾಮುಂಡಿ ಬೆಲ್ಗ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಸೊ ಹಾಗೆ ಹೋಗ್ತಾ ದಾರಿಯಲ್ಲಿ ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ ಇದ್ದಿದ್ರಿಂದ ಅದನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಈ ಟೆಂಪಲ್ ಅಂತೂ ತುಂಬಾನೇ ಚೆನ್ನಾಗಿದೆ. ಪಕ್ಕದಲ್ಲಿ ಶ್ರೀನಿವಾಸ ಟೆಂಪಲ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಈ ಟೆಂಪಲ್ ತುಂಬಾನೇ ಫೇಮಸ್ ಇದೆ. ಇಲ್ಲಿ ಬಂದು ಹರಕೆ ಕಟ್ಟಿ ಕಾಯಿ ಕಟ್ಟಿದ್ರೆ ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ. ಸೊ ಹಾಗೆ ಹೋಗೋ ದಾರಿಯಲ್ಲಿ ಪಿಜ್ಜಾ ತಿನ್ಕೊಂಡು ಕಾರಲ್ಲೇ ಕೂತ್ಕೊಂಡು ತಿನ್ಕೊಂಡು ಹೋದ್ವಿ. ಬಿಕಾಸ್ ಟೆಂಪಲ್ ಓಪನ್ ಆಗೋದು 7:30 ಇದ್ದಿದ್ರಿಂದ ಸೊ ಲೇಟ್ ಆಗುತ್ತೆ ಅಂದ್ಬಿಟ್ಟು ಟೆಂಪಲ್ ಹತ್ರ ಕುತ್ಕೊಂಡು ತಿನ್ಕೊಂಡು ಬಂದ್ವಿ. ಸೊ ಅಲ್ಲಿಂದ ಬಂದಿದ್ದೆ ನಾವು ಚಾಮುಂಡಿ ಹಿಲ್ಸ್‌ಗೆ. ಇಲ್ಲಿಗೆ ಬಂದ್ರೆ ಏನೋ ಮನ್ಸಿಗೆ ಸಮಾಧಾನ ಆಗುತ್ತೆ. ತುಂಬಾನೇ ಖುಷಿ ಆಗತ್ತೆ. ಸೊ ಹಾಗೆ ನಮ್ಮ ದೇವ ದರ್ಶನ ಆಗಿದ್ದು ತುಂಬಾ ಚೆನ್ನಾಗಾಯ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಬ್ಯಾಂಗ್ಳೂರಿಗೆ ಹೊರಡ್ತಾ ಇದೀವಿ. ಸೊ ಬಾಯ್ ಬಾಯ್ ಮೈಸೂರ್. ನಾವು ವೆಕೇಷನ್‌ಗೆ ಬಂದಿದ್ದೆಲ್ಲ ವ್ಲಾಗು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದೀನಿ. ಪ್ಲೀಸ್ ಹೋಗಿ ಒಂದ್ಸರಿ ಚೆಕ್ ಮಾಡಿ.